ನಮಸ್ಕಾರ, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ಸಿಎಂ ಬಿಎಸ್ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರಕ್ಕೆ 2 ವರ್ಷ ಹಿನ್ನೆಲೆಯಲ್ಲಿ ಸಾಧನಾ ಸಮಾವೇಶ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಬಿಎಸ್ವೈ ಭಾಷಣದ ವೇಳೆಗೆ ಭಾವಕರಾದ ಘಟನೆ ನಡೆದಿದೆ. ವಿಧಾನಸೌಧದ ಬ್ಯಾಕ್ವೆಟ್ ಹಾಲ್ನಲ್ಲಿ ಮಾತನಾಡಿದ ಸಿಎಂ ಯಡಿಯೂರಪ್ಪ ತಮ್ಮ ಹೋರಾಟದ ದಿನಗಳನ್ನು ಮೆಲುಕು ಹಾಕಿದರು. ಮಂಡ್ಯ ಜಿಲ್ಲೆ ಬೂಕನಕೆರೆಯಲ್ಲಿ ಹುಟ್ಟಿ ಶಿವಮೊಗ್ಗಕ್ಕೆ ಬಂದು ಜೀವನ ಆರಂಭಿಸಿದೆ. ಶಿಕಾರಪುರದಲ್ಲಿ ಆರ್ಎಸ್ಎಸ್ ಪ್ರಚಾರಕನಾಗಿ ಕೆಲಸ ಮಾಡಿದೆ. ಪುರಸಭೆಗೆ ಆಯ್ಕೆಯಾದ ವೇಳೆ ನನ್ನ ಮೇಲೆ ಮರಣಾಂತಿಕ ಹಲ್ಲೆ ನಡೆಸಲಾಯಿತು. ಅಂದು ನಾನು ಬದುಕಿದ್ದರೆ ರಾಜ್ಯದ ಜನಸೇವೆ ಮಾಡುವುದಾಗಿ ಹೆಂಡತಿ ಮಕ್ಕಳಿಗೆ ಮಾತು ಕೊಟ್ಟಿದ್ದೇನೆ ಎಂದರು. ಶಿಕಾರಿಪುರದ ಜನತೆ ನನ್ನನ್ನು 7 ಬಾರಿ ಶಾಸಕನಾಗಿ ಆಯ್ಕೆ ಮಾಡಿದರು. ಹಣ, ಹೆಂಡ, ತೋಳ್ಬಲ, ಜಾತಿ ವಿಷಬೀಜ ಬಿತ್ತಿದರೂ ಜನ ನನ್ನನ್ನು ಕೈಬಿಡಲಿಲ್ಲ. ಬಿಜೆಪಿ ಇಂದು ಈ ಮಟ್ಟದಲ್ಲಿ ಬೆಳವಣಿಗೆಯಾಗಲು ಲಕ್ಷಾಂತರ ಜನ ಕಾರ್ಯಕರ್ತರ ಪರಿಶ್ರಮ ಕಾರಣ. ನಾನಿಂದು ಸಿಎಂ ಸ್ಥಾನದಲ್ಲಿರಲು ಶಿಕಾರಿಪುರದ ಜನರೇ ಕಾರಣ. ಜನಮೆಚ್ಚಿದ ಆಡಳಿತ ನಡೆಸಿದ ತೃಪ್ತಿ ನನಗಿದೆ. ವಿಧಾನಸಭೆಯಲ್ಲಿ ಹೋರಾಟ ಮಾಡುತ್ತಿರುವಾಗ ಯಾರೂ ಇರಲಿಲ್ಲ. ಏಕಾಂಗಿಯಾಗಿ ಹೋರಾಡಿದ್ದೇನೆ. ವಾಜಪೇಯಿ ಕೇಂದ್ರ ಸಚಿವರಾಗಿ ಎಂದಿದ್ದರು. ಆದರೆ ನಾನು ರಾಜ್ಯದಲ್ಲಿ ಪಕ್ಷ ಕಟ್ಟಬೇಕಿದೆ ಎಂದಿದ್ದೆ. ಪಕ್ಷದಲ್ಲಿ ಯಾರೂ ಇಲ್ಲದ ಸಂದರ್ಭದಲ್ಲಿ ಪಕ್ಷಕ್ಕಾಗಿ ಹೋರಾಟ ಮಾಡಿದ್ದೇನೆ. ಎಲ್ಲರೂ ಊಟ ಮಾಡಿದ ನಂತರ ರಾಜಭವನಕ್ಕೆ ಹೋಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ದುಃಖದಿಂದಲ್ಲ, ಸಂತೋಷದಿಂದ, ಖುಷಿಯಿಂದ 75 ವರ್ಷ ದಾಟದಂಥ ಯಡಿಯೂರಪ್ಪನಿಗೆ ಮತ್ತೆ 2 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಕೆ ಮಾಡಿಕೊಟ್ಟಂಥ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, ನಡ್ಡಾ ಅವರಿಗೆ ಶಬ್ದಗಳಲ್ಲಿ ಅಭಿನಂದನೆ ಸಲ್ಲಿಸೋಕ್ಕಾಗುತ್ತೆ. 75 ವರ್ಷ ಮೇಲ್ಪಟ್ಟ ಯಾರಿಗೂ ಆಡಳಿತ ನಡೆಸಲು ಅವಕಾಶ ಕೊಟ್ಟಿಲ್ಲ. ಆದರೆ ಪ್ರಧಾನಿ ಮೋದಿ, ಅಮಿತ್ ಶಾ, ನಡ್ಡಾ ಅವರು ವಿಶೇಷ ಕಾಳಜಿಯಿಂದ ನನಗೆ 2 ವರ್ಷ ಸಿಎಂ ಆಗಿ ಆಡಳಿತ ನಡೆಸಲು ಅವಕಾಶ ನೀಡಿದ್ದಾರೆ. ಅವರೆಲ್ಲರ ಸಹಕಾರಕ್ಕೆ ನೌನ ಚಿರಋಣಿ. ವರಿಷ್ಠ ಸೂಚನೆಯಂತೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಲು ನಿರ್ಧರಿಸಿದ್ದೇನೆ. ಬ್ಯೂರೋ ರಿಪೋರ್ಟ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ನೋಡಿ, ಇದು ಬಹಳ ದೊಡ್ಡ ಕೆಲಸ. ಮುತ್ಸದ್ದಿ ರಾಜಕಾರಣಿಗಳು, 50 ವರ್ಷ ಅನುಭವ ಇದ್ದಂಥವರು, BJPಯನ್ನು ಕಟ್ಟಿ ಬೆಳೆಸಿ ದಕ್ಷಿಣ ಭಾರತದಲ್ಲಿ ಮೊದಲನೇ ಬಾರಿಗೆ BJP ಸರ್ಕಾರ ಬರೋ ಹಾಗೆ ಮಾಡಿದಂಥವರು ಯಡಿಯೂರಪ್ಪನವರು ಮತ್ತು ಅವರ ಆ ಟೈಮ್ನಲ್ಲಿ ಅವರ ಜೊತೆಯಲ್ಲಿದ್ದಂಥವ್ರು. ಇವತ್ತು ಅವರು ಭಾಳಷ್ಟು ದುಃಖದಿಂದ, ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ, ಭಾಳಷ್ಟು ಭಾಷಣ ಮಾಡ್ತಾ ಇದ್ರು, ಆದರೆ ದುಃಖದಿಂದ ಹೇಳ್ತಾ ಇದ್ರು. ನಿಜವಾಗ್ಲೂ ಒಂದು ಯುಗ ಅಂದರೆ ಒಂದು ಇದು ಅಂತ್ಯ ಆಗ್ತಾ ಇದೆಯಾ ಅಂತ ಹೇಳಿ ನಮಗೆ ಆ ಕ್ಷಣದಲ್ಲಿ ಅನಿಸ್ತು. ಆದರೆ ಕಾಂಗ್ರೆಸ್ ಇದನ್ನ ಖಂಡಿತವಾಗ್ಲೂ 2023 ಇಲೆಕ್ಷನ್ನ ಒಂದು ಇದನ್ನ ನೋಡೋದಾದರೆ ಖಂಡಿತವಾಗ್ಲೂ ಅವರ ಆಂತರಿಕ ಏನೇನೇನು ಆಗುತ್ತೆ, ಏನೇನು ಡೆವಲಪ್ಮೆಂಟ್ ಆಗುತ್ತೆ ಅದ್ರ ಮೇಲೆ ನಾವು ಡಿಸೈಡ್ ಮಾಡ್ತೀವಿ. ಬಟ್ ಯಡಿಯೂರಪ್ಪನವರಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೀನಿ. ಹಿರಿಯರು, ಅವರಿಂದ ನಾವು ಕಲ್ತಿದ್ದೀವಿ. ಅವರ ಹೋರಾಟದ ಶಕ್ತಿ, ಅವರ ಹೋರಾಟದ ಕಿಚ್ಚು, ಅವರ ಧೈರ್ಯದ ನಾವು ಬಹಳಷ್ಟು ಬೇರೆ ಪಕ್ಷ ಇದ್ದರೂ ಕೂಡ ಅವ್ರ ಬಗ್ಗೆ ನಮಗೆ ಭಾಳಷ್ಟು ವಿಶೇಷವಾದಂಥ ಅವ್ರಿಗೆ ಮರ್ಯಾದೆಯನ್ನು ಕೊಡ್ತೀವಿ. ಅವ್ರ ಬಗ್ಗೆ ನಮಗೆ ಬಹಳಷ್ಟು ಕಾಳಜಿ ಕೂಡ ಇದೆ. ಅನೇಕ ಲಿಂಗಾಯತ ಸ್ವಾಮೀಜಿಗಳು, ಮುಖಂಡರು ಬಹಿರಂಗವಾಗಿ ಹೇಳಿದ್ರು ಅಂದರೆ ಯಡಿಯೂರಪ್ಪನವ್ರ ಅವಧಿ ಮುಗಿಸೋಕ್ಕೆ ಅವಕಾಶ ಕೊಡಬೇಕು, ಲಿಂಗಾಯತ ಸಿಎಂಗಳಿಗೆ ಅವಕಾಶ ಕೊಟ್ಟಿಲ್ಲ ಈ ಹಿಂದೆ ಅಂತೀವಿ. ನೋಡಿ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಇದು BJPಯ ಆಂತರಿಕ ವಿಚಾರ. ಅದ್ರ ಬಗ್ಗೆ ನಾನು ಕಾಂಗ್ರೆಸ್ ಪಕ್ಷದ ಶಾಸಕಿಯಾಗಿ ಏನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಅದು ಅವ್ರ ಪಕ್ಷ. ಒಬ್ಬ ಲೆಜೆಂಡ್ ನಾಯಕನಿಗೆ ಈ ಥರ ವಿರೋಧ ಪಕ್ಷ ಡೆಫಿನೆಟ್ಲಿ ಯಡಿಯೂರಪ್ಪನವರು ಲೆಜೆಂಡ್ ಅಂತ ಹೇಳಲಿಕ್ಕೆ, ಪಕ್ಷಾತೀತವಾಗಿ ಈಸ್ ಅ ಲೆಜೆಂಡ್ ಅಂತ ಹೇಳಲಿಕ್ಕೆ ನನಗೆ ಯಾವುದೇ ಒಂದು ಮುಜುಗರ ಆಗೋದಿಲ್ಲ. ಒಳ್ಳೆಯ ಅನುಭವಿಸಿದ್ರು, ಹೋರಾಟಗಾರರು, ಅವರ ಹೋರಾಟದ ಮನೋಭಾವ ನನಗೆ ಬಹಳಷ್ಟು ಇಷ್ಟ ಅಂತ ಹೇಳ್ತಾ ಇದ್ದೀನಿ. ಆದರೆ ಈ ರೀತಿ ಅವರು ದುಃಖದಿಂದ ಇಳಿಬಾರ್ದಾಗಿತ್ತು ಅನ್ನೋದೇ ನನಗೆ ಒಬ್ಬ ರಾಜಕಾರಣಿಯ ಅವಧಿ ಪೂರ್ಣಗೊಳಿಸಬಹುದಾಗಿತ್ತು. ಆದರೆ ಅದು ಅವರ ಆಂತರಿಕ ವಿಚಾರ. ಮುಂದಿನ ಮುಖ್ಯಮಂತ್ರಿ ಅದು ಕೂಡ ಅವ್ರಿಗೆ ಬಿಟ್ಟಿರೋ ವಿಚಾರ. ಅವರು ಯಾವ ಮುಂದಿನ ಮುಖ್ಯಮಂತ್ರಿ ಮಾಡ್ತಾರೋ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತ ಸ್ಥಿತಿ
ಕೋವಿಡ್ ಆದಮೇಲೆ ಈಗ ಫ್ಲಡ್ ಇದೆ. ಈ ಸಂದರ್ಭದಲ್ಲಿ ಅವ್ರಿಗೆ ಜನರ ಕಾಳಜಿಗಿನ್ನ ರಾಜಕಾರಣ ಜಾಸ್ತಿ ಆಯಿತು. ಅದು ನಮಗೆಲ್ಲರಿಗೂ ಬಹಳಷ್ಟು ಬೇಜಾರಾಗ್ತಾ ಇದೆ. ಯಡಿಯೂರಪ್ಪ ಸಾಹೇಬ್ರನ್ನ ಇಳಿಸ್ತಾರೋ, ಹೊಸ ಮುಖ್ಯಮಂತ್ರಿನ ತಗೊಂಡು ಬರ್ತಾರೋ, ಅದು ಅಲ್ಲ. ಈಗ ಪ್ರಸ್ತುತ ಜ್ವಲಂತ ಏನು ಕಷ್ಟ ಇತ್ತು, ಇಂಥ ಸಂದರ್ಭದಲ್ಲಿ CMನ ಚೇಂಜ್ ಮಾಡುವಂಥ ಅನಿವಾರ್ಯತೆ ಇತ್ತ? ಇದು ನಮ್ಮ ಪ್ರಶ್ನೆ. ಅಂದ್ರೆ ಅವ್ರ ಆಡಳಿತ ಅನುಭವವನ್ನು ಬಳಸ್ಕೋಬೇಕಾಗಿತ್ತು ಇಂಥ ಸಂಕಷ್ಟ ಸಂದರ್ಭದಲ್ಲಿ. ಇದನ್ನ ಅವ್ರು ವಿಚಾರ ಮಾಡಬೇಕು, ಆತ್ಮಾವಲೋಕನ ಮಾಡಿಕೊಳ್ಬೇಕು ಇಂಥ ಒಂದು ಸಂದರ್ಭದಲ್ಲಿ. ಯಾಕಂದ್ರೆ ಕರ್ನಾಟಕ ರಾಜ್ಯದ ಜನ ಸಂಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ ಈ ರೀತಿ ಬದಲಾವಣೆಯಿಂದ ಆಡಳಿತದಲ್ಲಿ ಏನು ಒಂದು ವೇಗ ಇರುತ್ತೆ, ಒಂದು ಚುರುಕಿರುತ್ತೆ, ಅದೆಲ್ಲೋ ಒಂಥರ ಕಟ್ಟಾದಂಗಾಗುತ್ತೆ. ಇನ್ನು ಹೊಸ ಮುಖ್ಯಮಂತ್ರಿಯವರು ಬರ್ತಾರೆ, ಅವ್ರು ಇದಕ್ಕಿನ್ನ ಒಳ್ಳೆ ಕೆಲಸ ಮಾಡ್ತಾರೋ, ಇದಕ್ಕಿನ್ನ ಇದನ್ನ ಮಾಡ್ತಾರೋ, ದಟ್ ಈಸ್ ಡಿಫ್ರೆಂಟ್. ಬಟ್ ಈ ಸಂದರ್ಭದಲ್ಲಿ ಮಾಡಿದ್ದು ಯಾಕೋ ನನಗಂತೂ ಸರಿ ಕಾಣಿಸ್ತು. ಆಡಳಿತಕ್ಕಿಂತ ಅಧಿಕಾರ ಮುಖ್ಯ ಅನ್ನಿಸ್ತು ಬಿಜೆಪಿ ಅವರಿಗೆ. ಆಡಳಿತಕ್ಕಿಂತ ರಾಜಕಾರಣ ಮುಖ್ಯ ಬಿಜೆಪಿ. ಯಡಿಯೂರಪ್ಪರವರನ್ನು ಒತ್ತಡದಿಂದ ಕೆಳಗೆ ಇಳಿಸಿದ್ದು ಯಾರೂ ಸಹಿಸಲು ಸಾಧ್ಯವಿಲ್ಲ. ಬಸವಣ್ಣ ವಿರುದ್ಧ ಆಗಿರುವ ಪಿತೂರಿ ಯಡಿಯೂರಪ್ಪ ಅವರ ವಿರುದ್ಧವೂ ಆಗಿದೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಹೇಳಿದರು. ಸೋಮವಾರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಯಡಿಯೂರಪ್ಪ ರಾಜೀನಾಮೆ ಪಡೆದಿರುವುದು ಬಿಜೆಪಿ ಪಕ್ಷದ ಆಂತರಿಕ ವಿಚಾರ. ಆದರೆ ಅಧಿಕಾರದಿಂದ ಕೆಳಗೆ ಇಳಿಸುವ ರೀತಿ ಸರಿಯಲ್ಲ. ಪಕ್ಷದಿಂದ ಯಡಿಯೂರಪ್ಪ ಮೇಲೆ ಒತ್ತಡ ಹಾಕಲಾಗಿದೆ. ಅದು ಕೆಟ್ಟ ಬೆಳವಣಿಗೆ ಅನಿಸುತ್ತದೆ. ಭಾವುಕರಾಗಿ ಯಡಿಯೂರಪ್ಪ ಭಾಷಣ ಮಾಡಿದ್ದು ಖೇದಕರ ಸಂಗತಿ ಎಂದರು. ಎಲ್ಲ ಕಳೆದ 2 ತಿಂಗಳಿಂದ ಸಾಕಷ್ಟು ಜನ ನಮ್ಮವ್ರು ಹೇಳ್ತಿದ್ರು, ಸರ್ ಚರ್ಚೆ ಆಗ್ತಾ ಇತ್ತು, ಅವರು ಹೇಳಿದಾರಂತ. ಆದರೆ ಅವರು ತಿಳಿದಿದ್ದಾರೆ, ಅದು ಅವ್ರ ಪಕ್ಷದ ಆಂತರಿಕ ವಿಚಾರ ಅಂತ ನಾವು ಹೇಳಬೇಕಾಗ್ತದೆ. ಹಿಂದೂ ಕೂಡ ಹೇಳಿದ್ದೀವಿ. ಆದರೆ ಅವ್ರನ್ನ ಇಳಿಸುವಂಥ ರೀತಿ ಏನು ಒತ್ತಡ ಹಾಕಿದಾರೆ ಅವರು ಹೈಕಮಾಂಡು ಪಕ್ಷ, ಅದು ಭಾಳ ಕೆಟ್ಟದ್ದಾಗಿದೆ ಅಂತ ನಮ್ಗೆ ಅನಿಸ್ತಾ ಇದೆ. ಒಬ್ಬ ಜನನಾಯಕ ಈ ರೀತಿ ಅವ್ರು ಇವತ್ತು ಭಾಷಣ ನೋಡಿದ್ರೆ ಭಾವುಕರಾಗಿ ಭಾಷಣ ಮಾಡ್ತಾಯಿದ್ರು. ನಾನು ಪಕ್ಷ ಕಟ್ಟಿದ್ದೀನಿ, ಡೆಲ್ಲಿ ಕೂಡ ಬರೋಲ್ಲ ಅಂತ ಹೇಳಿದ್ರು ಅವರು. ಸೊ ಇದನ್ನು ನೋಡಿದ್ರೆ ಅವ್ರ ಮ್ಯಾಗ ಒತ್ತಡ ಏರಿ ಅವ್ರನ್ನ ರಾಜೀನಾಮೆ ಕೊಡಿಸಿದ ಬಗ್ಗೆ ನಾವು ಹೇಳಬೇಕಾಗ್ತದೆ. ಯಾಕಂದ್ರೆ ಯಾವುದೇ ರಾಜಕೀಯ ಪಕ್ಷದಲ್ಲಿ ಅವ್ರಿಗೆ ಗೌರವಯುತವಾಗಿ ಹೊರಗೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು. ಅದನ್ನು ಬಿಟ್ಟು ಅವರು ಯಾವುದೋ ಒಂದು ಒತ್ತಡ ತಂತ್ರದಿಂದ ಅವ್ರನ್ನ ರಾಜೀನಾಮೆ ಪಡೆಯಲು ಯಶಸ್ವಿಯಾಗಿದ್ದಾರೆ. ಇದು ನಮಗೆ 12ನೇ ಶತಮಾನದ ನೆನಪಾಗ್ತಾ ಇದೆ. ಬಸವಣ್ಣವ್ರು ಕೂಡ ಮನೋವಾದಿಗಳು ಇದೇ ರೀತಿ ಅವ್ರ ಮ್ಯಾಗ ಒತ್ತಡ ಅವರು ಮಂತ್ರಿಗಳಾಗಿದ್ದರು ಅವಾಗ ಬಸವಣ್ಣವರು 1000 ವರ್ಷ ಹಿಂದೆ. ಸೊ ಅದೇ ಬಹುಶಃ 1000 ವರ್ಷ ನಂತರ ಯಡಿಯೂರಪ್ಪಗೆ ಬಂದಿದೆ. ಅದು ಭಾಳ ದುಃಖಕರ. ಅಂದು ಮನೋವಾದಿಗಳು ಯಶಸ್ವಿಯಾಗಿದ್ದರು, ಇಂದು ಕೂಡ ಮನೋವಾದಿಗಳು ಅವ್ರನ್ನ ಇಳಿಸ್ಲಿಕ್ಕೆ ಯಶಸ್ವಿಯಾಗಿದ್ದಾರೆ. ಆದರೆ ಯಡಿಯೂರಪ್ಪನವರು ಹೋರಾಟ ಮುಂದುವರಿಬೇಕು. ಈ ಮನೋವಾದಿಗಳ ಬಸವಣ್ಣವ್ರು ಹೆಂಗೆ ಹೋರಾಟ ಇತ್ತು ಆ ರೀತಿ ಇವರು ಹೋರಾಟ ಕೂಡ ಮಾಡಬೇಕು. ಅವ್ರು ರಾಜೀನಾಮೆ ತೆಗೆದು ಅದು ಬೇರೆ ವಿಚಾರ. ಆದರೆ ಒತ್ತಡದಿಂದ ಇಳಿಸಿದ್ದು ಯಾರು ಕೂಡ ಸಹಿಸಲಿಕ್ಕೂ ಆಗೋಲ್ಲ. ಸೊ ಅವ್ರನ್ನ ಒತ್ತಡದಿಂದ ಇಳಿಸಿದ್ದಾರೆ. ಸೊ ಅದೇ ಬಸವಣ್ಣವ್ರಿಗಾದಂಥ ಏನು ಅವ್ರ ವಿರುದ್ಧ ಪಿತೂರಿ ಆಗಿತ್ತು ಅಂಥದ್ದು ಇವತ್ತು ನಾವು ನೋಡಲಿಕ್ಕೆ ಮತ್ತೆ ನಮಗೆ ಸಿಕ್ಕಿದೆ. ಇದರಿಂದ ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಸರ್. ನಾವು ಲಾಭ ನಷ್ಟ ಹೇಳಲಿಕ್ಕೆ ಆಗೋಲ್ಲ. ಅವ್ರ ಪಕ್ಷ ಇದೆ, ನಮ್ಮ ಜೊತೆ ಇದೆ. ಅವ್ರ ಮೇಲೆ ಏನು ಒತ್ತಡ ಮಾಡಿ ಏರಿದ್ದಾರೆ ಅದನ್ನು ಮಾತ್ರ ನಾವು ಹೇಳಿ ಬಂದೀವಿ. ನಂತರ ನಮ್ಮ ಪಕ್ಷದ ಹೋರಾಟ ಸಂಘಟನೆ ನಮ್ಮ ಸಿದ್ಧಾಂತ ಬೇರೆ ಇದೆ, ಅದ್ರ ಮೇಲೆ ನಾವು ಹೋರಾಟ ಮಾಡ್ತೀವಿ. ಲಾಭ ನಷ್ಟ ಈಗ ಹೇಳಲಿಕ್ಕೆ ಆಗೋಲ್ಲ, ಇನ್ನು ಸಮಯ ಬೇಕಾಗ್ತದೆ, ನೋಡೋಣ. ಆದರೆ ನಾವು ಇಷ್ಟು ಮಾತ್ರ ಹೇಳಲಿಕ್ಕೆ ಅವ್ರ ಮೇಲೆ ಇಷ್ಟು ಒತ್ತಡ ಹೇರಬಾರ್ದಿತ್ತು, ಅವ್ರನ್ನ ಇಷ್ಟು ಅವಮಾನಗೊಳಿಸಬಾರ್ದು ಅಷ್ಟೇ ನಮ್ಮ ಚಿಂತನೆ. ಯಡಿಯೂರಪ್ಪ ರಾಜೀನಾಮೆ ನೀಡಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಲಾಭ ನಷ್ಟ ಈಗಲೇ ಹೇಳೋಕೆ ಆಗಲ್ಲ. ಇಷ್ಟು ಅವಮಾನಗೊಳಿಸಬಾರದಿತ್ತು ಎಂಬುದು ನಮ್ಮ ಅಭಿಪ್ರಾಯ ಎಂದು ಹೇಳಿದರು. ಬ್ಯೂರೋ ರಿಪೋರ್ಟ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಘೋಷಿಸಿದ BS ಯಡಿಯೂರಪ್ಪ ರಾಜಭವನಕ್ಕೆ ಆಗಮಿಸಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರಿಗೆ ರಾಜೀನಾಮೆ ಪತ್ರ ಸಲ್ಲಿಸಿದ್ದಾರೆ. 2019ನೇ ಇಸ್ವಿ ಜುಲೈ 26ರ ಸಂಜೆ 6 ಗಂಟೆಗೆ ಪ್ರಮಾಣ ವಚನ ಸ್ವೀಕರಿಸಿದ BS ಯಡಿಯೂರಪ್ಪ ಸರಿಯಾಗಿ 2 ವರ್ಷಕ್ಕೆ ರಾಜೀನಾಮೆ ನೀಡಿದ್ದಾರೆ. ವಜುಭಾಯಿ ಲಾಲಾ ಅವರು ರಾಜ್ಯಪಾಲರಾಗಿದ್ದಾಗ ಪ್ರಮಾಣ ವಚನ ಸ್ವೀಕರಿಸಿದ BSY ಇಂದು ಥಾವರ್ಚಂದ್ ಗೆಹ್ಲೋಟ್ ಅವರಿಗೆ ರಾಜೀನಾಮೆ ಪತ್ರ ಸಲ್ಲಿಸಿದ್ದಾರೆ. ರಾಜೀನಾಮೆ ಬಳಿಕ ಮಾತನಾಡಿದ ಅವರು, ರಾಜ್ಯದ ಸ್ವಾಮೀಜಿಗಳು ನನಗೆ ಬೆಂಬಲವನ್ನು ಸೂಚಿಸಿದ್ದಾರೆ. 500ಕ್ಕೂ ಹೆಚ್ಚು ಮಠಾಧೀಶರು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ದೇಶದಲ್ಲಿ ಇಂತಹ ಬೆಂಬಲ ಯಾರಿಗೂ ಸಿಕ್ಕಿಲ್ಲ.
ನನಗೆ ಬೆಂಬಲ ಸೂಚಿಸಿದ ಸ್ವಾಮೀಜಿಗಳಿಗೆ ಧನ್ಯವಾದ ಎಂದು ಹೇಳಿದ್ದಾರೆ. ಸ್ವಾಮೀಜಿಗಳು ಮುಂದಿನ ಸಿಎಂಗೂ ಸಹಕಾರ ನೀಡಬೇಕು. ಹೈಕಮಾಂಡ್ ನನಗೆ ರಾಜೀನಾಮೆ ಕೊಡಿ ಎಂದು ಹೇಳಿಲ್ಲ. ನಾನೇ ಸ್ವಯಂ ಪ್ರೇರಿತನಾಗಿ ರಾಜೀನಾಮೆ ಕೊಟ್ಟಿದ್ದೇನೆ. ರಾಜೀನಾಮೆ ನೀಡುವುದಕ್ಕೆ ನನಗೆ ಯಾವುದೇ ಒತ್ತಡ ಇರಲಿಲ್ಲ ಎಂದು ಇದೇ ವೇಳೆ ತಿಳಿಸಿದ್ದಾರೆ. Grateful to Prime Minister Narendra Modi ji and also Home Minister Amit Shah ji and All India President Nadda ji has given opportunity to serve as people of Karnataka for 2 years as Chief Minister. Entire country after 17 years, nobody has given opportunity. Whereas Yediyurappa, they have given opportunity to me even after 75 years. From last 2 years, because of their blessings, I am able to work as Chief Minister of Karnataka. For that, I will be grateful to our Prime Minister and Home Minister and also All India President. And also people of Karnataka, they have blessed me like anything. Particularly Shikaripura Taluk people have blessed me anything. And 7 times they made me MLA from that constituency. For that also I will be grateful to them. ಸಿಎಂ ಆಗಿ ಅಧಿಕಾರ ನಡೆಸಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಪ್ರಧಾನಿ ಮೋದಿ, ಅಮಿತ್ ಶಾ, ಜೆಪಿ ನಡ್ಡಾಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಹೇಳಿದರು. 75 ವರ್ಷ ದಾಟಿದ ನನಗೆ ಪ್ರಧಾನಿ ಮೋದಿ, ಅಮಿತ್ ಶಾ, ಜೆಪಿ ನಡ್ಡಾ ನಂಬಿಕೆ ಕಾರಣಕ್ಕೆ ಸಿಎಂ ಸ್ಥಾನವನ್ನು ನೀಡಿದರು. 2 ವರ್ಷ ಆಡಳಿತ ನಡೆಸಲು ಅವಕಾಶವನ್ನು ನೀಡಿದರು. ಕೇವಲ ಶಬ್ದಗಳಲ್ಲಿ ಅಭಿನಂದನೆ ಸಲ್ಲಿಸುವುದಕ್ಕೆ ಆಗುವುದಿಲ್ಲ ಎಂದು ಭಾವುಕರಾಗಿ ಹೇಳಿದರು. ಬ್ಯೂರೋ ರಿಪೋರ್ಟ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇದೀಗ ಪುಟ್ಟದೊಂದು ವಿರಾಮ. बेलगाम वासियों के पसंद में उतरा उड़ान बार एंड रेस्टोरेंट। सोशल डिस्टेंसिंग का ख्याल रखते हुए हमारा स्टाफ देता है बेहतरीन सर्विस का विश्वास। यहां है पार्टी और फंक्शन के लिए 3 आलीशान हॉल, कारपोरेट डिनर मीटिंग के लिए 3 अलग कक्ष, आईपीएल मैच देखने के लिए 3 बड़े स्क्रीन की विशेष सुविधा। इसके साथ ही साफ सुथरा किचन, जहां हमारा वेल क्वालिफाइड स्टाफ देता है क्वालिटी और हाइजीनिक फूड की गारंटी। तो फिर खाने की हो बात तो आना परिवार के साथ। उड़ान बार एंड रेस्टोरेंट, लिंगराज कॉलेज के पास, बेलगावी। फोन 0831243577। आदर्शा ड्रेस सर्कल केवल पुरुषों के लिए लाए हैं ब्रांडेड शर्ट्स, टी शर्ट्स और जीन्स की नवीनतम रेंज। साथ ही शादी और अन्य पार्टियों के लिए सूट्स, शेरवानी और ढेर सारे एक्सेसरीज। आज ही अपनी खरीदारी कीजिए आदर्शा ड्रेस सर्कल के संग। आदर्शा ड्रेस सर्कल, मैग्नेट ऑफ अट्रैक्शन डेफिनेटली फॉर मेन। आदर्शा ड्रेस सर्कल, खड़े बाजार, बेलगाव। फोन 083124074080। फोटो प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी।
ವಿರಾಮದ ಬಳಿಕ ಸ್ವಾಗತ. ಹುಕ್ಕೇರಿ ತಾಲೂಕಿನ ಹಿರಣ್ಯಕೇಶಿ ನದಿ ಪ್ರವಾಹ ಪೀಡಿತ ಪ್ರದೇಶಗಳಾದ ಬಡಕುಂದ್ರಿ, ಯರಗಟ್ಟಿ, ಯರನಾಳ್ ಹಾಗೂ ಹೊಸೂರು ಗ್ರಾಮಗಳ ಗಂಜಿ ಕೇಂದ್ರಗಳಿಗೆ ಭೇಟಿ ನೀಡಿ ಹೊಸೂರು ಗ್ರಾಮದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವ ಉಮೇಶ್ ಕತ್ತಿ ಅವರು ಇವತ್ತು ನೆರೆ ಪೀಡಿತ ಪ್ರದೇಶಗಳ ಗಂಜಿ ಕೇಂದ್ರಗಳಿಗೆ ಭೇಟಿ ನೀಡಿದ ಬಳಿಕ ಮಾತನಾಡಿದ ಅವರು ಹಿಡ್ಕಲ್ ಡ್ಯಾಂನ ಸರ್ಕಾರಿ ಭೂಮಿಯಲ್ಲಿ ಸ್ಥಳಾವಕಾಶ ಮಾಡಿಕೊಡುವುದಾಗಿ ತಿಳಿಸಿದರು. ಹುಕ್ಕೇರಿ ತಾಲೂಕಿನಲ್ಲಿ ಸುಮಾರು 19 ಹಳ್ಳಿಗಳಿಗೆ ಹಿರಣ್ಯಕೇಶಿ ನದಿಯಿಂದ ನೀರು ಹೊಕ್ಕು ಹಳ್ಳಿಗಳ ಮುಳುಗಡೆ ಆಗಿವೆ. ಆ ಪರಿಹಾರಗಳನ್ನು ನೋಡಲಿಕ್ಕೆ ನಾವು ಬೆಳಗಿನಿಂದ ಶಂಕೇಶ್ವರ ಇಲ್ಲಿವರೆಗೂ ಒಂದು 10 ಹಳ್ಳಿ ಪರಿಹಾರ ಬಂದು ಇನ್ನೂ 9 ಹಳ್ಳಿ ಹೋಗಬೇಕಾಗಿದೆ. ಹೋಗಿ ಪರಿಹಾರ ಕೊಡುವಂಥ ವ್ಯವಸ್ಥೆ ಮಾಡ್ತಾಯಿದ್ವಿ. ಕೂಡಲೇ ತುರ್ತು ಕಾರ್ಯಕ್ರಮ ಅಂತ ಊಟ ಕೊಡೋದು, ಊಟ ವ್ಯವಸ್ಥೆ ಮಾಡೋದು, ಶಾಲೆಗಳಲ್ಲಿ ಚೆನ್ನಾಗಿ ಇರಬೇಕು ಅನ್ನೋಂಥ ಉದ್ದೇಶದಿಂದ ಪ್ರಯತ್ನ ಮಾಡ್ತಾಯಿದ್ವಿ. ಬರ್ತಕ್ಕಂಥ ನಿರ್ಮಾಣದಲ್ಲಿ ಈಗಾಗಲೇ 5 ಹಳ್ಳಿಗಳಲ್ಲಿ ಆಲ್ರೆಡಿ ಎಕ್ವೈರ್ಡ್ ಲ್ಯಾಂಡು, ಹಿಡ್ಕಲ್ ಡ್ಯಾಮ್ದು ಎಕ್ವೈರ್ಡ್ ಲ್ಯಾಂಡ್ ಇದೆ. ಆ ಕಡೆ ಶಿಫ್ಟ್ ಆಗಿದ್ರೆ ಜಾಗ ಮಾಡಿಕೊಟ್ಟು ಶಿಫ್ಟ್ ಮಾಡಿ. ಈ ಸಂದರ್ಭದಲ್ಲಿ ಗ್ರಾಮದ ಪ್ರಮುಖರಾದ BV ಪಾಟೀಲ್, ಬಾಹುಬಲಿ, ನಾಗನೂರಿ, ಪಂಚಾಯತ್ ಅಧ್ಯಕ್ಷರಾದ ಲಗಮಣ್ಣ ಮಾಲಾಡಿ, ಬಿ ನಾಯಕ್, PDO ಎಂ ಗುಡಿಸಿ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಭಾನುವಾರ 25ರಂದು ಬೆಳಗಾವಿ ನಗರದ SG ಬಾಳೆಕುಂದ್ರಿ ತಾಂತ್ರಿಕ ವಿಶ್ವವಿದ್ಯಾಲಯದ ಸಭಾಗೃಹದಲ್ಲಿ ಬೆಳಗಾವಿ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತು ಇವರ ಆಯೋಜನೆಯಲ್ಲಿ ಅಶೋಕ್ ಮುಳಗಲಿ ಅವರು ರಚಿಸಿದ 101 ಚುಟುಕು ಚಟಾಕಿಗಳು ಕವನ ಸಂಕಲನ ಬಿಡುಗಡೆ ಸಮಾರಂಭ ನಡೆಯಿತು. ಕಾರ್ಯಕ್ರಮ ಅನ್ನಪೂರ್ಣ ಮಳಗಲಿ ಮತ್ತು ಸಂಗಡಿಗರಿಂದ ಪ್ರಾರ್ಥನೆ ಮೂಲಕ ಪ್ರಾರಂಭಗೊಂಡಿತು. ಕೊಪ್ಪಳದ ಸಾಹಿತಿ ಅಲ್ಲಾ ಗಿರಿರಾಜ್ ಕನಗಿರಿ ಇವರಿಂದ ಕೃತಿ ಬಿಡುಗಡೆ ಆಯಿತು. ಒಂದು ಕಾವ್ಯ ಕಟ್ಟೋದಕ್ಕೆ ನಿಂತಾಗ, ಒಂದು ಕಥೆ ಕಟ್ಟೋದಕ್ಕೆ ನಿಂತಾಗ, ಕಾದಂಬರಿಯನ್ನು ಕಟ್ಟೋದಕ್ಕೆ ನಿಂತಾಗ ನಾನು ಅಂದ್ಕೊಂಡಾಗ ನನ್ನ ಭಾವದ ಪರಿಮಿತಿಯೊಳಗೆ ನಾನು ಮಾತನಾಡ್ತೀನಿ. ಬಂಧುಗಳ, ನಾನೇನು ಬಹಳಷ್ಟು ಓದಿಕೊಂಡವನು ಅಲ್ಲ, ಬಹಳಷ್ಟು ಬರೆದವನು ಅಲ್ಲ. ಅಲ್ಲ ಗಿರಿರಾಜ್ ಸರ್ ಹೇಳ್ತಾ ಇದ್ರು ಅಲ್ಲಿ ಹಿಂದ್ಗಡೆ ಕೂತ್ಕೊಂಡಾಗ, ಜಯಾನಂದ್ ಸರ್ ಏನಿದು ವಿಚಿತ್ರ, ನನಗೆ ತುಂಬ ಮುಜುಗರ ಆಗ್ತಾ ಇದೆ ಅಂತ. ಯಾಕೆ ಸರ್ ಅಂತ, ನಮಗಿಂತಲೂ ದೊಡ್ಡ ದೊಡ್ಡ ಸಾಹಿತಿಗಳೆಲ್ಲ ಎದುರಿಗೆ ಕೂತ್ಕೊಂಡಾರಲ್ಲ, ನಾವು ಅವರು ಎದುರಿಗೆ ದೊಡ್ಡ ವೇದಿಕೆ ಮೇಲೆ ಹೋಗಿ ಕೂತ್ಕೊಂಡು ಹೆಂಗೆ ಮಾತಾಡೋದು ಅಂತಂದ್ರು. ಅವರ ಕವಿ ಔದಾರ್ಯತೆಯ ಮಾತದು. ಆ ಮಾತಿಗೆ ನಾನು ಕೂಡ ಸಾಕ್ಷಿ. ಈ ವೇದಿಕೆ ಮೇಲೆ ನನ್ನ ಸಣ್ಣವರು ಬೇರೆ ಯಾರೂ ಇಲ್ಲ. ಹಾಗಾಗಿ ನನ್ನ ಮಾತುಗಳು ನನ್ನ ಬುದ್ಧಿಗೆ ಮತ್ತು ನನ್ನ ಭಾವಕ್ಕೆ ಮಿತಿಗೊಳಿಸ್ಕೊಂಡು ನಾನು ಮಾತನಾಡ್ತಾ ಇರ್ತೇನೆ. ಮತ್ತು ನನ್ನ ಮಾತಿಗೆ ನನ್ನ ಬುದ್ಧಿಯನ್ನು, ನನ್ನ ಮನಸ್ಸನ್ನು ಸಾಕ್ಷಿಯಾಗಿ ಇಟ್ಕೊಂಡೇ ನಾನು ಮಾತನಾಡ್ತೇನೆ ಅಂಥದ್ದನ್ನು ನಾನು ಕೇಳ್ಪಟ್ಟಿದ್ದೇನೆ. ಹಾಗೆ ನಾನು ಈ ಸೌಂದರ್ಯ ಅಂದರೆ ಕವಿಗಳು, ಕಲಾವಿದರು, ನೃತ್ಯಗಾರರು ಇವರೆಲ್ಲ ಸೌಂದರ್ಯದ ಆರಾಧಕರು ಅಂತ ನಾವೆಲ್ಲ ಕೇಳ್ಪಟ್ಟಿದ್ದೀವಿ. ಆಗ್ತಾ ಇದೆ. ಬಹುಶಃ ಈ ವೇದಿಕೆಗೆ ಅದು ಒಳ್ಳೆಯ ಚಿಂತನಕ್ಕೂ ಗ್ರಾಸ ಆಗಬಹುದು. ರವಿ ಕಾಣದೇ ಇರೋದನ್ನ ಕವಿ ಕಾಣ್ತಾನೆ ಅನ್ನುವಂಥದ್ದು. ಮುಂದುವರೆದು ನನ್ನ ಪ್ರಶ್ನೆ ಏನು ಅಂತಂದರೆ, ರವಿಗೆ ಕಾಣಿಸ್ದೇ ಇರೋದು ಯಾವುದು? ಕತ್ತಲು. ಹಾಗಾದರೆ ಕವಿಗಳು ಕತ್ತಲಿನ ಆರಾಧಕರೇ. ರವಿಗೆ ಕಾಣಿಸ್ದೇ ಇರೋದು ಕತ್ತಲು, ಹಾಗಾದರೆ ಕವಿಗಳು ಕತ್ತಲಿನ ಆರಾಧಕರೇ ಅನ್ನುವಂಥದ್ದು ಒಂದು ಸಣ್ಣ ಪ್ರಶ್ನೆ. ಸುಮ್ಮನೆ ಒಂದು ಚರ್ಚೆಗೆ ಗ್ರಾಸ್ ಮಾಡೋ ರೀತಿಯಲ್ಲಿ ನಾನು ಆ ಮಾತನ್ನು ಎತ್ಕೊಳ್ತಾ ಇದ್ದೇನೆ. ನಮ್ಮ ಬಹುದೊಡ್ಡ ಕವಿ ಚುಟುಕು ಹೆಂಗಿರಬೇಕು, ಅಣಿಗವಿತೆ ಹೆಂಗಿರಬೇಕು ಅನ್ನೋದಕ್ಕೆ ಗ್ರಾಮ್ಯ ಭಾಷೆ ಒಳಗೆ ಒಂದು ಮಾತು ಹೇಳ್ತಾರೆ. ಸುಮ್ಮನೆ ಕುಂತ ಹುಡುಗನ ಎದುರಿಗೆ ಹಾದು ಹುಡುಗಿ ಮುಂದಕ್ಕೆ ಹೋಗಿ ಹೊಳ್ಳಿ ತಿರುಗಿ ಕಣ್ಣು ಹೊಡೆದಂಗೆ ಇರಬೇಕು ಅಂತ ಚುಟುಕು. ಒಬ್ಬ ಹುಡುಗ ಸುಮ್ಮನೆ ಕೂತಿರ್ತಾನೆ, ಅವನ ಎದುರಿಗೆ ಒಂದು ಹುಡುಗಿ ಹಾದು ಹೋಗಿ ಮುಂದಕ್ಕೆ ಹೋಗಿ ಮತ್ತೆ ಅಲ್ಲೇ ನಿಂತಲ್ಲ, ಮುಂದಕ್ಕೆ ಹೋಗಿ ತಿರುಗಿ ಹುಡುಗನ ನೋಡಿ ಕಣ್ಣು ಹೊಡೆದಂಗೆ ಇರಬೇಕು, ಅದು ಚುಟುಕು ಕಾವ್ಯ. ಹಂಗಿರಬೇಕು ಅನ್ನುವಂಥದ್ದನ್ನು ನಾನು ಕೇಳಿಪಟ್ಟಿದ್ದೇನೆ. ಹಾಗೆಯೇ ಕಾವ್ಯದ ಈ ಹುಡುಕಾಟದಲ್ಲಿ ಬಹುಶಃ ನಾನು ಅಂದ್ಕೊಂಡಾಗೆ ಬುದ್ಧಿ ಸೋಲ್ತದೆ, ಮನಸ್ಸು ವಿಕಾಸಗೊಳ್ತದೆ ಅನ್ನೋದನ್ನು ನಾನು ಕೇಳ್ಪಟ್ಟಿದ್ದೀನಿ. ಹಾಗೆ ಬಹುಶಃ ಈ ನೆಲದ ಅಕ್ಕತಂಗಿಯನ್ನು ಸುಧಾರಿಸಿದೆಯಾ, ಕಳ್ಳರನ್ನು ಸುಧಾರಿಸಿದೆಯಾ, ರಾಜಕಾರಣವನ್ನು ಸುಧಾರಿಸಿದೆಯಾ? ನಿಮ್ಮ ಕವಿತೆ ನಿಮ್ಮನ್ನೇ ಸುಧಾರಿಸೋಕ್ಕಾಗಿ ನಮ್ಮಲ್ಲಿ ಕವಿತೆ ಯಾಕೆ ಬರ್ತೀರಿ? ನಿಮ್ಮ ಕವಿತೆಯಿಂದ ಯಾಗುವಂಥ ಲಾಭಗಳೇನು? ಪುಸ್ತಕ ಮಾಡಿ ಯಾಕೆ ಗ್ರಂಥಾಲಯಕ್ಕಾಗಿ ಕಾಯ್ತಾ ಇದ್ರಿ ನೀವು? ನಿಮ್ಮ ಪುಸ್ತಕ ಗ್ರಂಥಾಲಯಕ್ಕಾಗಿ ಆಯ್ಕೆ ಮಾಡೋಕ್ಕಾಗಿ ಕವಿಗಳ ನೀವು ಈ ನೆಲದ ನಾಡಿನ ಓದುಗರನ್ನು ನೀವು ಕಟ್ಟದಿದ್ದರೆ ನಿಮ್ಮ ಕವಿತೆ ಯಾರು ಮುಗಿಸ್ಕೊಳ್ಳೋದಿಲ್ಲ. ಅದಕ್ಕೆ ಮೊದಲು ಓದುಗರು ಸೃಷ್ಟಿ ಮಾಡಿ. ಬೇರೆ ಬೇರೆ ದೇಶದಲ್ಲಿ ಓಣಿಯಲ್ಲಿ ಕವಿಗೋಷ್ಠಿ ಆಗ್ತಿದೆ, ನಮ್ಮ ದೇಶದಲ್ಲಿ ಮಾತ್ರ ವೇದಿಕೆಯಲ್ಲಿ ಕವಿಗೋಷ್ಠಿ ಆಗ್ತಿದೆ. ಅದು ವೇದಿಕೆಯಲ್ಲಿ ಹೋಗ್ಬೇಕಾದ್ರೆ ಜಾತಿ ಬೇಕಾಗಿದೆ ನೋಡಿ. ನಾವು
ಕವಿಗಳು ಕೂಡ ಜಾತಿಯನ್ನು ಧರ್ಮವನ್ನು ಪ್ರೀತಿ ಮಾಡಿ ಅದರಿಂದ ನಾವು ಪ್ರಶಸ್ತಿ ಪಡಿತೀವಲ್ಲ, ಎಷ್ಟು ಹೇಸಿಗೆ ಕೆಲಸ. ಕವಿಯಾದವನಿಗೆ ಲಿಂಗ ಇರುವುದಿಲ್ಲ, ಕವಿಯಾದವನಿಗೆ ಧರ್ಮ ಇರುವುದಿಲ್ಲ. ಕಾವೇರಿ ಅನ್ನೋದು ದೊಡ್ಡ ಬೀಜ. ಆ ಬೀಜವನ್ನು ಕುರಿತು ನಾವು ಇವತ್ತು ಯೋಚನೆ ಮಾಡುವಂಥ ಕಾಲಘಟ್ಟ ಬಹಳ ಸಮೀಪವಾಗಿದೆ. ಇವತ್ತು ಏನು ಮಾಡ್ತಾ ಇದ್ದೀವಿ ನಾವೆಲ್ಲ? ಪುಸ್ತಕ ಬಂದರೆ ಕವಿ ಆಗೋದಿಲ್ಲ. ನಿಮ್ಮನ್ನು ಓಡಿ ಬಂದು ನಿಮ್ಮ ಪುಸ್ತಕ ಕೊಂಡುಕೊಳ್ಳಾಗ ನೀವು ಕವಿ ಆಗ್ತೀರಿ. ನಿಮ್ಮ ಪುಸ್ತಕ ಜನರನ್ನ ತಲುಪಲಿ. ನಿಮ್ಮ ಕವಿತೆ ಈ ನಾಡಲ್ಲಿ ಹಾಡಬೇಕು, ಇಲ್ಲಂದ್ರೆ ಹಾಡಾಗಬೇಕು. ನೀವು ಬರೆದ್ರೆ ಹಾಡುವ ಕವಿತೆ ಬರೀರಿ, ಇಲ್ಲಾಂದ್ರೆ ಯಾರಾದ್ರೂ ಹಾಡುವ ಕವಿತೆ ಬರೀರಿ. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿ ಮಾತನಾಡಿದ ಡಾಕ್ಟರ್ ತೊಂಟದ ಸಿದ್ದರಾಮ ಮಹಾಸ್ವಾಮಿಗಳು ಗದಗ್ ಇವರು ಆಶೀರ್ವಚನ ನೀಡಿ ಇಂಥ ಇಳೆ ವಯಸ್ಸಿನಲ್ಲಿಯೂ ಸಹ ಸಾಹಿತ್ಯ ಕೃಷಿಯನ್ನು ಬಿಡದೆ ಅಶೋಕ್ ಮುಳಗಲಿ ಅವರು ಎಲ್ಲ ವಯೋಮಾನದವರು ಓದುವಂಥ ಮತ್ತು ಎಲ್ಲರಿಗೂ ಅನುಕೂಲವಾಗುವಂಥ ಮತ್ತು ಸಮಾಜಕ್ಕೆ ನೀತಿ ಸಂದೇಶವನ್ನು ನೀಡುವಂಥ ಕೆಲವು ವಿಚಾರಗಳನ್ನು ತಮ್ಮ ಚುಟುಕುಗಳ ಮೂಲಕ ಅಭಿವ್ಯಕ್ತಗೊಳಿಸಿದ್ದು ಮಾದರಿಯಾಗಿದೆ ಎಂದರು. ಒಂದು ಕಾರ್ಯವನ್ನು ಮಾಡ್ಯಾರ. ಸುಮ್ಮನೆ ನಾನು ಚುಟುಕಾಗಿ ಮಾತಾಡಬೇಕಾಗಿಲ್ಲ, ಒಂದು ಚುಟುಕು ಹೇಳಿ ಮುಗಿಸ್ಬಿಡ್ತೀನಿ. ಅವರೇ ಬರೆದಿರುವಂಥದ್ದು ಇದು ಗಂಡ ಹೆಂಡತಿ ಸಂವಾದ. ಅದು ಮೊದಲ ಪೀಠಿಗೆ ಅಷ್ಟು ಕೇಳ್ಕೊಳ್ಳಿ. ಹಬ್ಬ ಹತ್ತಿರ ಬಂತು, ಚೂಡಿದಾರ ತರಲೆ ಇಲ್ಲ ಸೀರೆ ತರಲೆ. ಯಾರು ಕೇಳ್ತಾರ? ಗಂಡ ಕೇಳ್ತಾರ. ಹಬ್ಬ ಹತ್ತಿರ ಬಂತು, ಚೂಡಿದಾರ ತರಲೆ ಇಲ್ಲ ಸೀರೆ ತರಲೆ. ಪ್ರೀತಿಯಿಂದ ಪತಿರಾಯ ಕೇಳಿದ. ಆಕೆ ಒಂದೇ ಮಾತು ಹೇಳ್ತಾರೆ, ನಿಮ್ಮಿಷ್ಟ. ಯಾರು ಹೆಣ್ಮಕ್ಳು ಹಿಂಗೆ ಹೇಳ್ತಾರೆ? ಇದ್ರ ಹಿಂದಿನ ರಹಸ್ಯ ಬಹಳ ದೊಡ್ಡದ. ನಿಮ್ಮಿಷ್ಟ ಅಂತಾರೆ. ನಿಮ್ಮಿಷ್ಟ, ತೊಳೆಯಲು ನಿಮಗೆ ಯಾವುದು ಅನುಕೂಲವೋ ಅದನ್ನು ಬಹಳ ಅದ್ಭುತ. ಎಲ್ಲ ಈ ಜಗತ್ತಿನಲ್ಲಿ ನಡೆಯುವಂಥದ್ದು ಏನು ಇದು. ಬಹುಶಃ ಇದನ್ನ ದಯಾನಂದವ್ರು ಓದಿದ್ರೆ ಯಾಕೆ ಓದಿಲ್ಲ ಅಂದ್ರೆ ಬಹುಶಃ ಅವ್ರು ಅನುಭವ ಇಂಥದ್ದು. ಯಾಕಂದ್ರೆ ಜಗತ್ತಿನಲ್ಲಿ ಇದು ನಿತ್ಯ ನಡೆಯುವಂತಹ ಹಾಸ್ಯ ಪ್ರಸಂಗಗಳು ಇವನ್ನೆಲ್ಲ ನಾವು ದಿನಪತ್ರಿಕೆಯಲ್ಲಿ ಪ್ರತಿನಿತ್ಯ ಓದ್ತಿರ್ತೀವಿ. ಅವೆಲ್ಲ ನಡೀತಾವ. ಅಂಥ ಒಂದು ಚುಟುಕುಗಳನ್ನು ನೋಡ್ರಿ. ಇವತ್ತು ಸಣ್ಣ ಒಂದು ಚುಟುಕ ಹೇಳಿದೆ ನೀವು ಅಷ್ಟು ನಕ್ಕಿದೆ. ಅದು ಒಂದು ವಿಡಂಬನೆ. ಜಗತ್ತಿನಲ್ಲಿ ನಡೆಯುವಂಥ ಎಲ್ಲ ವ್ಯವಹಾರಗಳ ವಿಡಂಬನೆ. ಆ ಮೂಲಕ ಅವರು ಪ್ರಕಟ ಮಾಡ್ತಾ ಇದ್ದಾರೆ, ತಮ್ಮ ಭಾವನೆಗಳನ್ನು ವ್ಯಕ್ತ ಮಾಡ್ತಾ ಇದ್ದಾರೆ. ಬಹುಶಃ ಆ ಒಂದು ನನಗೂ ಅವರಿಗೂ ಆಗಿರ್ಲಿಕ್ಕೆ ಸಾಕು ಅಂತ ಅನಿಸ್ತದೆ. ಯಾವಾಗಲೂ ಯಾವುದೇ ಒಂದು ಕೃತಿಯನ್ನು ನಾವು ಅನುಭವದ ಹಿನ್ನೆಲೆಯಲ್ಲೇ ನಾವು ರಚನೆ ಮಾಡಬೇಕು. ಆ ಭಾವನೆಗಳನ್ನು ಬಂದಿರ್ತಾವೆ. ಇದು ಸತ್ಯ. ಯಾಕಂದ್ರೆ ನಮ್ಮ ಪಾಟೀಲ್ ಪುಟ್ಟಪ್ಪ ಅವರು ಪದೇ ಪದೇ ಹೇಳ್ತಿದ್ರು, ಅವರು ಪ್ರತಿಯೊಬ್ಬ ಮನುಷ್ಯ ತನ್ನ ಹೆಂಡತಿ ಮಾತನ್ನು ಕೇಳ್ತಾನೆ. ಪ್ರಾಮಾಣಿಕರಾದವರು ಒಪ್ಕೊಳ್ತಾರೆ, ಅಪ್ರಾಮಾಣಿಕರು ಒಪ್ಕೊಳ್ತಿಲ್ಲ ಅಂತ ಕೇಳ್ತಿದ್ರು ಅವರು. ಈಗ ನಾವು ಒಪ್ಕೊಂಡ್ರೆ ಪ್ರಾಮಾಣಿಕರು ಅನಿಸ್ಕೊಳ್ತೀವಿ, ಒಪ್ಕೊಳ್ಳಿಲ್ಲ ಅಂದ್ರೆ ಅಪ್ರಾಮಾಣಿಕರು ಅನಿಸ್ಕೊಳ್ತೀವಿ. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿ ನಮ್ಗೆ ಎದುರಿಗೆ ಇರೋದ್ರಿಂದ ಇವೆಲ್ಲ ಒಪ್ಕೊಳ್ಳುವಂಥ ಮಾತುಗಳು ಬಹಳ ಒಳ್ಳೆಯ ಚುಟುಕುಗಳನ್ನು ಅವರು ಬರೆದಿದ್ದಾರೆ. ನಾನು ಮುಂಚೆ ಈ ಕೃತಿಯನ್ನು ಕೊಟ್ಟಿದ್ದು ಓದಿ ಮುಗಿಸಿದೆ. ನಾನು ಬಹಳ ಒಳ್ಳೆಯ ಸಂದರ್ಭ ಬಂದಾಗೆಲ್ಲ ಏನೇನು ಭಾವನೆಗಳು ತಮ್ಮ ಮನಸ್ಸಿನಲ್ಲಿ ಬೆಳೆದಾವ ಅವಕ್ಕೆಲ್ಲ ಒಂದು ರೂಪವನ್ನು ಕೊಡುವಂಥ ಒಂದು ಕಾರ್ಯವನ್ನು ಅವರು ಮಾಡಿದ್ದಾರೆ. ನಿಜಕ್ಕೂ ಬಹಳ ಸಂತೋಷ ಅನಿಸ್ತು ಈ ಕೃತಿ ಬಗ್ಗೆ. ಮತ್ತು ಇಂಥ ಒಂದು ಸಾಹಿತ್ಯ ಕೃತಿಗಳ ಬಗ್ಗೆ ನಮ್ಮ ಅಣ್ಣಾಗಿರಾಜರು ಬಹಳ ಸುಂದರವಾಗಿ ಮಾತಾಡಿದರು. ವಿಶೇಷವಾಗಿ ಅವರು ನಮ್ಮ ಮೊಘಲಾಯದಲ್ಲಿ ಅವರು ಗಜಲ್ ಕವಿಗಳಂತೆ ಹೆಸರು ಮಾಡಿದಂಥ, ಆದರೂ ಇವತ್ತು ಒಂದು ಒಳ್ಳೆ ಕವನವನ್ನು ಕೂಡ ಅವರು ಓದಿ ತಮ್ಮ ಮುಂದೆ ಹೇಳಿದರು. ಬಹುಶಃ ಗಜಲ್ಗಳಿಗೆ ಬಹಳ ವಿಶೇಷವಾಗಿರುವಂಥ ಮಹತ್ವ ಕನ್ನಡ ಸಾಹಿತ್ಯದಲ್ಲಿ ಇತ್ತೀಚೆಗೆ ಬಂದಿದೆ. ನಮ್ಮ ಶಾಂತಲ್ ಸರ್ ಉತ್ತರಾಧಿಕಾರಿ ಅಣ್ಣಾಗಿರಾಜ್ ಅವರೊಂದರು ಅದೇ ನಾನು ಮಾಡಿದ್ದಾರೆ. ಆ ರೀತಿಯಲ್ಲಿ ಅವರು ಒಳ್ಳೆಯ ಒಂದು ಗಜಲ್ಗಳನ್ನು ರಚನೆ ಮಾಡುವಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸಾಹಿತ್ಯಕ್ಕೆ ಒಲವನ್ನು ಬೆಳೆಸಿಕೊಂಡು ಸಾಹಿತ್ಯದ ಮೂಲಕ ಜನರಿಗೆ ಸಂತೋಷಗೊಳಿಸುವಂಥ ಒಂದು ಕಾರ್ಯವನ್ನು ಅವರು ನಿರಂತರವಾಗಿ ಮಾಡಿಕೊಂಡು ಬಂದಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಜಗಜೇಂದ್ರವರು ಬಹಳ ಅಭಿಮಾನದಿಂದ ಈ ಒಂದು ಕೃತಿಗೆ ಬೆನ್ನುಡಿಯನ್ನು ಬರೆದಿದ್ದಾರೆ. ಬೆನ್ನುಡಿಯನ್ನು ಬರೆದಂದ್ರೇನು? ಬೆನ್ನು ಚಪ್ಪರಿಸಿ ಹಾರೈಸುವುದು, ಶುಭವನ್ನು ಹಾರೈಸುವುದು, ಮುಂದುವರಿಯಲಿಕ್ಕೆ ಪ್ರೋತ್ಸಾಹಿಸುವಂಥದ್ದು. ನಮ್ಮ ಜಗಜೇಂದ್ರವರು ಅಂತ ಒಂದು ಕಾರ್ಯವನ್ನು ಈ ಕೃತಿಗೆ ಮಾಡಿದ್ದಾರೆ. ಇದಕ್ಕೂ ಹೆಮ್ಮೆ ಅನ್ನಿಸ್ತದೆ. ಮತ್ತು ನಮ್ಮ ಅಶೋಕ್ ಮಳಗಲಿ ಅವರು ಯಾವಾಗಲೂ ಎಲ್ಲೇ ಶಾಸ್ತ್ರೀಯ ಸಂಪರ್ಕದಲ್ಲಿರುವಂಥವ್ರು, ಬಹಳ ಆತ್ಮೀಯವಾಗಿ ಅವ್ರ ಜೊತೆಗೆ ಸಂಬಂಧವನ್ನು ಹೊಂದಿದಂಥವ್ರು. ಹಾಗಾಗಿ ಅವರ ಪ್ರಭಾವ ನಮ್ಮ ಅಶೋಕ್ ಮಳಗಲಿ ಅವರ ಮೇಲೆ ಬಹಳಷ್ಟು ಆಗಿದೆ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಗಮನಿಸಬೇಕು. ಈ ಒಂದು ಕೃತಿಗೆ ಅವರು ಬಹಳ ಮೌಲಿಕವಾಗಿರುವಂಥ ಮುನ್ನುಡಿಯನ್ನು ಬರೆದಿದ್ದಾರೆ. ಆ ಮುನ್ನುಡಿಯನ್ನು ಓದಬೇಕು. ಯಾಕಂದರೆ ಯಾವುದೇ ಒಂದು ಪುಸ್ತಕ ಓದುವುದು ಪ್ರಾರಂಭ ಮಾಡಿದ್ರೆ ಅಂದ್ರೆ ಮೊದಲ
ಅಲ್ಲಿರುವಂಥ ಮುನ್ನುಡಿಯನ್ನು ಓದಬೇಕು. ಆಮೇಲೆ ಲೇಖಕರ ಮಾತುಗಳನ್ನು ನೀವು ಓದಬೇಕು. ಯಾವ ಒಂದು ಸಂದರ್ಭ, ಯಾವ ಒಂದು ಸನ್ನಿವೇಶ ಕಾರಣವಾಗಿ ಆ ಕೃತಿಯನ್ನು ಆ ಕವಿ ಅಥವಾ ಕೃತಿಕಾರ ಬರೆದಿದ್ದಾನೆ ಅನ್ನೋದನ್ನು ತಿಳ್ಕೊಂಡು ಆಮೇಲೆ ಮುಂದಿನ ಒಂದು ಕೃತಿಯನ್ನು ಓದಿದಾಗ ಬಹಳ ಸ್ಪಷ್ಟವಾಗಿ ನಿಮಗೆ ಅರ್ಥ ಆಗ್ತದೆ. ಅನೇಕ ಮಾತುಗಳು ಸಂದರ್ಭ ಗೊತ್ತಿರಲಿಲ್ಲ ಅಂದರೆ ಅರ್ಥ ಆಗುತ್ತದೆ. ಆ ಒಂದು ಹಿನ್ನೆಲೆಯಲ್ಲಿ ಮುನ್ನುಡಿಯನ್ನು ಓದಬೇಕು. ಮುನ್ನುಡಿ ಇಡೀ ಒಂದು ಕೃತಿಯನ್ನು ಪ್ರತಿನಿಧಿಸುವಂಥ ಒಂದು ಮಾತುಗಳನ್ನು ಹೊಂದಿರ್ತದೆ. ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ LS ಶಾಸ್ತ್ರಿ ಅವರು ಬರೆದಿರುವಂಥ ಮುನ್ನುಡಿ ಬಹಳ ಮೌಲಿಕವಾಗಿರುವಂಥ ಮುನ್ನುಡಿ. ಆ ಒಂದು ಮುನ್ನುಡಿ ಈ ಕೃತಿಗಿರೋದು ಈ ಕೃತಿಯ ಸೊಬಗನ್ನು ಹೆಚ್ಚಿಸಿದೆ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಬಹುಶಃ ಇವತ್ತಿನ ದಿನಮಾನದಲ್ಲಿ ಪುಸ್ತಕಗಳನ್ನು ಪ್ರಕಟ ಮಾಡೋದಂದ್ರೆ ಬಹಳ ಕಷ್ಟದ ಕೆಲಸ. ನಿಮಗೆಲ್ಲ ಗೊತ್ತಿರಬೇಕಾದ್ರೆ ಪುಸ್ತಕಗಳನ್ನು ಪ್ರಕಟ ಮಾಡೋರಿಗೆ ಗೊತ್ತು. ಬಹುಶಃ ನಮ್ಮ ಮಹೇಶ್ ನಾಯಕ್ ಅವರಿಗೆ ಗೊತ್ತು. ಯಾಕಂದರೆ ಎಷ್ಟೋ ಪುಸ್ತಕಗಳನ್ನು ಪ್ರತಿನಿತ್ಯ ನಾವು ಪ್ರಕಟ ಮಾಡ್ತೇವೆ. ಸಾಹಿತ್ಯಕ ಒಲವನ್ನು ಬೆಳೆಸಬೇಕು, ಜನರಲ್ಲಿ ಸಾಹಿತ್ಯದ ಒಂದು ವಾತಾವರಣವನ್ನು ನಿರ್ಮಿಸಬೇಕು ಅಂತೇಳಿ ನಾವೆಲ್ಲ ಪ್ರಯತ್ನಪಟ್ಟು ಸಾಕಷ್ಟು ಗ್ರಂಥಗಳನ್ನು ನಾವು ಪ್ರಕಟ ಮಾಡ್ತಾ ಬರ್ತೇವೆ. ಮಾಡಿದಂಥ ಪ್ರಕಟಣೆಗಳನ್ನು ಇವತ್ತು ಜನರ ಕೈ ಮುಗಿಸೋದು ಬಹಳ ಕಷ್ಟದ ಕೆಲಸ. ಜನ ಅದರ ಬಗ್ಗೆ ಆಸಕ್ತಿಯನ್ನು ಇತ್ತೀಚೆಗೆ ಕಳೆದುಕೊಳ್ತಾ ಇದ್ದಾರೆ. ಪ್ರತಿಯೊಬ್ಬರ ಕೈಯಲ್ಲಿ ಮೊಬೈಲ್ ಇರ್ತದೆ ಹೊರತು ಪುಸ್ತಕ ಏನಾಗಿಲ್ಲ. ಆ ಒಂದು ವಾತಾವರಣ ಇವತ್ತು ನಿರ್ಮಾಣ ಆಗಿದೆ. ಪುಸ್ತಕ ಪ್ರಕಟ ಮಾಡೋದು, ಅದನ್ನು ಮಾರಾಟ ಮಾಡೋದು ಅಂದ್ರೆ ಒಂದು ಬಹಳ ದೊಡ್ಡ ಹೋರಾಟ ಅನ್ನೋದನ್ನು ನಾವು ಗಮನಿಸಬೇಕು. ಪುಸ್ತಕ ಮಾರಾಟ ಅದೊಂದು ಹೋರಾಟವಾಗಿ ಇವತ್ತು ಪರಿಣಮಿಸಿದೆ ಅನ್ನುವಂಥ ಒಂದು ಮಾತನ್ನು ಗಮನಿಸಬೇಕು. ಸಾಕಷ್ಟು ಒಳ್ಳೆಯ ಕೃತಿಗಳನ್ನು ನಾವು ರಚನೆ ಮಾಡ್ತೀವಿ. ಅಲ್ಲೊಬ್ಬರು ಇಲ್ಲೊಬ್ಬರು ಅದೊಬ್ಬರು ಇಲ್ಲೊಬ್ಬರು ಒಳ್ಳೆಯ ಕೃತಿಗಳನ್ನು ಓದುವಂಥ ವ್ಯಕ್ತಿಗಳು ಇವತ್ತಿಗೂ ಸಿಗ್ತಾರೆ. ಆದರೆ ಕಾರ್ಯಕ್ರಮದಲ್ಲಿ ಹಿರಿಯರಾದ LS ಶಾಸ್ತ್ರಿ, ಜೀನದತ್ ದೇಸಾಯಿ, ವಿರೂಪಾಕ್ಷ ತಿಗಡಿ, ಶಿಕ್ಷಣಾಧಿಕಾರಿಗಳಾದ ರವಿ ಭಜಂತ್ರಿ, ಸುನಂದ MA, ಬಸವರಾಜ್ ಗಾರ್ಗಿ, MY ಮೆಣಸಿನಕಾಯಿ, ಶಿವಾನಂದ್ ತಲ್ಲೂರ್ ಸೇರಿದಂತೆ ಅನೇಕ ಸಾಹಿತ್ಯಾಸಕ್ತರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಪ್ರಕಾಶರಾದ ಮಂಗಳೂರಿನ ಮಹೇಶ್ ನಾಯಕ್ ಅವರನ್ನು ಸತ್ಕರಿಸಲಾಯಿತು. ಆರಂಭದಲ್ಲಿ ಚುಟುಕು ಸಾಹಿತ್ಯ ಪರಿಷತ್ ಕಾರ್ಯಾಧ್ಯಕ್ಷರಾದ ದೀಪಿಕಾ ಚಾಟೆ ಸ್ವಾಗತಿಸಿದರು. ಜ್ಯೋತಿ ಬಾದಾಮಿ ವಂದಿಸಿದರು. ಕಾರ್ಯಕ್ರಮವನ್ನು ಡಾಕ್ಟರ್ ರಾಜೇಶ್ವರಿ ಹಿರೇಮಠ್ ನಿರೂಪಿಸಿದರು. ಬ್ಯೂರೋ ರಿಪೋರ್ಟ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಕಳೆದ 3-4 ದಿನಗಳ ಹಿಂದೆ ಸುರಿದ ಭಾರೀ ಮಳೆಯಿಂದ ಯಲ್ಲಾಪುರ ತಾಲೂಕಿನ ಗುಳ್ಳಾಪುರದ ಸೇತುವೆ ಭಾರೀ ಮಳೆಗೆ ಕೊಚ್ಚಿ ಹೋಗಿದ್ದು, ಅಲ್ಲಿನ ಜನರಿಗೆ ಯಾವುದೇ ಪರ್ಯಾಯ ವ್ಯವಸ್ಥೆ ಇಲ್ಲದ ಕಾರಣ ಹಾಗೂ ಅಲ್ಲಿನ ಜನರಿಗೆ ಯಾವುದೇ ತೊಂದರೆ ಆಗಬಾರದೆಂದು ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಅವರು ಕಾರವಾರ ಬಿಜೆಪಿ ಮುಖಂಡ ಗಣಪತಿ ಉಳ್ವೇಕರ್ ಅವರ ಯಾಂತ್ರೀಕೃತ ಬೋಟ್ ವ್ಯವಸ್ಥೆ ಅಲ್ಲಿನ ಜನರಿಗೆ ಕಲ್ಪಿಸಿಕೊಟ್ಟಿದ್ದಾರೆ. ಈ ಯಾಂತ್ರೀಕೃತ ಬೋಟ್ ಸುಮಾರು 15 ಜನ ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿದ್ದು ಹಾಗೂ ಎಲ್ಲ ರಕ್ಷಣಾ ಪರಿಕರಗಳನ್ನು ಈ ಬೋಟ್ ಹೊಂದಿದೆ. ಸಚಿವರು ಈ ಕಾರ್ಯಕ್ಕೆ ಸ್ಥಳೀಯ ಜನರ ಭಾರೀ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅರವಿಂದ್ ಗುನ್ಗಿ, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಕಾರವಾರ. ಇವಿಷ್ಟು ಇವತ್ತಿನ ಸುದ್ದಿಗಳು. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡಮ ನ್ಯೂಸ್ ನೆಟ್ವರ್ಕ್.